ಹಿಡಕಲ್ ಡ್ಯಾಂನಿಂದ ನೀರು ಪೂರೈಕೆ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡ ಕೈಗಾರಿಕೆಗೆ ಪ್ರದೇಶಕ್ಕೆ ನೀರು ಪೂರೈಕೆ ಮಾಡೋದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಮಾಡೋದಕ್ಕೆ ಇದೀಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಹಿಡಕಲ್ ಡ್ಯಾಂನಿಂದ ನೀರು ಪೂರೈಕೆ ಆಗ್ತಾ ಇತ್ತು, ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನ ಮಾಡಿದ್ದಾರೆ. ಕರವೇ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ಇದೇ ಸಂದರ್ಭದಲ್ಲಿ ಜಟಾಪಟಿ ಕೂಡ ನಡೆಯಿತು. ಪೊಲೀಸರ ಜೊತೆಗೆ ವಾಗ್ವಾದಕ್ಕೂ ಕೂಡ ಇಳಿದ್ರು ಕರವೇ ಕಾರ್ಯಕರ್ತರು. ಡಿಸಿ ಕಚೇರಿ ಆವರಣ ಪ್ರವೇಶ ಮಾಡದಂತೆ ಪೊಲೀಸರು ತಡೆದ್ರು. ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರಿಗೆ ನಿರ್ಬಂಧ ಹೇರಿದ್ರು. ಆದರೂ ಕೂಡ ಬ್ಯಾರಿಕೇಡ್ ಹಾರಿ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗೋದಕ್ಕೆ ಅಂತ ಪ್ರತಿಭಟನಾಕಾರರು ಯತ್ನ ಕೂಡ ಮಾಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಎಡಿಸಿ ವಿಜಯಕುಮಾರ್ ಹೊನಕೇರಿಯವರು ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕಾರ ಮಾಡಿಕೊಂಡು ಪ್ರತಿಭಟನಾಕಾರರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅನಧಿಕೃತವಾಗಿ ಕಾಮಗಾರಿ ಪ್ರಾರಂಭಿಸಿರುವಂತ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೂಟಾರಗಸ್ತಿ ಪ್ರತಿಭಟನಾಕಾರರನ್ನ ಮಾತನಾಡಿಸಿದ್ದಾರೆ. ಪ್ರತಿಭಟನಾಕಾರರು ಏನು ಹೇಳಿದ್ದಾರೆ ಕೇಳಿ. ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವಂಥ ಯೋಜನೆ ಕಾಮಗಾರಿ ನಡೀತಾ ಇದೆ. ಅದನ್ನು ವಿರೋಧಿಸಿ ಇವತ್ತು ಪ್ರಮುಖವಾಗಿ ಕನ್ನಡಪರ ಸಂಘಟನೆಗಳು ಸಿಡಿದಿದೆ ಅಂತ ಹೇಳಿ ತೋರಿಸಿ ಬೆಳಗಾವಿ ನಮ್ಮ ವೃತ್ತದಲ್ಲಿ ಈಗ ಕನ್ನಡಪರ ಸಂಘಟನೆಗಳು ಈಗ ಮಾನವ ಸರಪಳಿ ನಿರ್ಮಿಸುವ ಮೂಲಕ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿ RTO ವೃತ್ತದಿಂದ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಆರಂಭಿಸಿದಂಥ ಕನ್ನಡಪರ ಹೋರಾಟಗಾರರು ಕೈಯಲ್ಲಿ ಕನ್ನಡ ಧ್ವಜವನ್ನು ಹಿಡಿದು ಯಾವುದೇ ಕಾರಣಕ್ಕೂ ನಾವು ಬೆಳಗಾವಿ ಜಿಲ್ಲೆ ನೀರನ್ನು ಯಾವುದೇ ಕಾರಣಕ್ಕೂ ನಾವು ಧಾರವಾಡ ಜಿಲ್ಲೆಗೆ ಕೊಡೋದಿಲ್ಲ, ಕೈಗಾರಿಕಾ ಪ್ರದೇಶಗಳು ಕೊಡೋದಿಲ್ಲ, ನಮ್ಮ ನೀರು ನಮಗೆ ನಮ್ಮ ಹಕ್ಕು ಅನ್ನೋಂಥ ಒಂದು ಘೋಷವಾಕ್ಯದಡಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಅರೆಬೆತ್ತಲೆ ಹೋರಾಟವನ್ನು ಈಗ ಕನ್ನಡಪರ ಹೋರಾಟಗಾರ ಮಾಡ್ತಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ನಾರಾಯಣಗೌಡ ಬಣದ ಕಾರ್ಯಕರ್ತರೆಲ್ಲರೂ ಕೂಡ ಈಗ ಅರೆಬೆತ್ತಲೆ ಕುಂತು ಈಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ದಿನೇ ದಿನೇ ಒಂದು ಹಿಡಕಲ್ ಜಲಾಶಯದಿಂದ ಧಾರವಾಡ ಜಿಲ್ಲೆಗೆ ನೀರು ಪೂರೈಸುವಂಥ ಯೋಜನೆ ಏನಿದೆ ಆ ಯೋಜನೆಗೆ ವಿರೋಧ ಹೆಚ್ಚಾಗ್ತಾ ಇದೆ. ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ತಾರದೆ ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಕೈಗಾರಿಕೆ ಇಲಾಖೆ ಆಗಿರ್ಬೋದು, ಅವರಿಂದ ಒಂದು ಸರ್ಕಾರದ ಮಟ್ಟದಲ್ಲಿ ಅದರ ಅನುಮತಿಯನ್ನು ಪಡೆದುಕೊಂಡು ಈಗ ಪ್ರಮುಖವಾಗಿ ಈ ಯೋಜನೆಯನ್ನು ಜಾರಿ ಮಾಡಲಾಗ್ತಾ ಇದೆ. ಕಾಮಗಾರಿ ಅನುಮತಿ ಕಾಮಗಾರಿಯನ್ನು ಆರಂಭಿಸಿದ್ರು. ಈಗ ಕಾಮಗಾರಿಗೆ ಅನುಮತಿ ಕೂಡ ಕೊಡಲಾಗಿದೆ. ಈ ಬಗ್ಗೆ ಸ್ವತಃ ಉಸ್ತುವಾರಿ ಸಚಿವರು ಕೂಡ ಈಗ ಸಿಎಂ ಜೊತೆ ಮಾತನಾಡೋದಾಗಿ. ದೀಪಕ್, ಏನು ಇವತ್ತು ಹೋರಾಟದ ಮೂಲ ಉದ್ದೇಶ? ಇವತ್ತು ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿಯ ಧಾರವಾಡ ಕೈಗಾರಿಕಾ ಪ್ರದೇಶಗಳಿಗೆ ನೀರು ಸರಬರಾಜಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯಿಸೋ ಸಲುವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವುದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹಿಡಕಲ್ ಜಲಾಶಯ ಬೆಳಗಾವಿಯ ಜೀವನಾಡಿ. ಸಾಕಷ್ಟು ಪ್ರದೇಶಗಳು ಹಿಡಕಲ್ ಜಲಾಶಯ ಮೇಲೆ ಅವಲಂಬಿತರಾಗಿದ್ದಾವೆ. ನಾವು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಮತ್ತು ನವಿಲ್ ತೀರ್ಥ ಡ್ಯಾಂನಿಂದ ನಾವು ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿ ನೀರಿಗೋಸ್ಕರ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ 10 TMC ಕಿಂತ ಹೆಚ್ಚು ನೀರನ್ನು ಕೊಡ್ತಾ ಇದ್ದೀವಿ. ಆದ್ರೆ ಈಗ ಬೆಳಗಾವಿಯ ಮಧ್ಯಭಾಗದಲ್ಲಿರುವಂತಹ ಹಿಡಕಲ್ ಜಲಾಶಯ ಮೇಲೆ ನಾವೆಲ್ಲ ಕೂಡ ಅವಲಂಬಿತರಾಗಿದ್ದೀವಿ. ಬೆಳಗಾವಿ ಜನ ಮಾರ್ಚ್, ಏಪ್ರಿಲ್, ಮೇ ತಿಂಗಳೊಳಗಡೆ ನೀರಿಗೋಸ್ಕರ ಹಾಹಾಕಾರ ಆಗ್ತದ. ನೀರಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಆಗಿದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಮತ್ತನ್ನ ನೀರನ್ನ ಕೊಟ್ರೆ ಇಲ್ಲಿ ಬೆಳಗಾವಿಯ ಜಿಲ್ಲೆಯ ಜನತೆ ಕಂಗಾಲಾಗ್ತಾರ, ಅತಂತ್ರ ಆಗ್ತಾರ. ಹೀಗಾಗಿ ಜಿಲ್ಲಾಡಳಿತ ಜನಪ್ರತಿನಿಧಿ ಇದ್ರ ಬಗ್ಗೆ ಸೂಕ್ಷ್ಮವಾದಂತ ಕ್ರಮವನ್ನು ತಗೊಂಡು ಪ್ರಾರಂಭವಾಗಿ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ನಮ್ಮ ಒತ್ತಾಯ ಆಗಿದೆ.
ಏನಾದ್ರು ಕಾಮಗಾರಿ ನಿಲ್ಲಿಸಿದ್ರೆ ಗಡುವುದು ಏನಾದ್ರು ಕೊಡ್ತೀರಾ ಅಂತ? ಇನ್ನೇನು ಗಡುವು ಕೊಡಂಗಿಲ್ಲ, ಯಾಕಂದ್ರೆ ಈಗಾಗಲೇ ಅನಧಿಕೃತವಾಗಿ ಕಾಮಗಾರಿ ಪ್ರಾರಂಭ ಆದಾಗ ನಾವೆಲ್ಲ ಕೂಡ ಅದನ್ನ ವಿರೋಧಿಸಿ ಕಾಮಗಾರಿಯನ್ನ ಬಂದ್ ಮಾಡಿಸಿದ್ವಿ. ಆದ್ರೆ ಈಗ ಅಧಿಕೃತವಾದ ಕಾಮಗಾರಿಯನ್ನ ಅವರು ಅಧಿಕೃತವಾಗಿ ತಗೊಂಡೋದ್ರು. ಆದ್ರೆ ಜಿಲ್ಲಾಡಳಿತಕ್ಕೆ ಗಮನಕ್ಕಿದೆ ಇದರ ಹೋರಾಟ, ಇದರ ಗಂಭೀರತೆ ಏನ್ ಅರ್ಥ ಆಗ್ತಿದೆ ಅನ್ನೋದು ಜಿಲ್ಲಾಧಿಕಾರಿಗಳಿಗೆ ಗೊತ್ತದ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬಂದ್ ಮಾಡಿಸ್ಬೇಕು. ನಾವ್ ಯಾವ್ದು ಗಡುವು ಕೊಡಂಗಿಲ್ಲ. ಮುಂದೆ ಏನಾದ್ರೂ ಅನಾಹುತ ಆದ್ರೆ ಜಿಲ್ಲಾಧಿಕಾರಿ ಹೊಣೆ ಆಗ್ತಾರೆ. ಇದು ಏನಂದ್ರೆ ಈಗಾಗಲೇ ಏನು ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡುವ ಮೂಲಕ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಹುಬ್ಳಿ ಧಾರವಾಡಗೆ ಕುಡಿಯುವ ನೀರಿಗಾಗಿ ಆಗಿರ್ಬೋದು, ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು, ಏನು ಬೆಳಗಾವಿಯ ಮಲಪ್ರಭಾ ನದಿಯಿಂದ ಏನು ನವಿಲ್ತೀರ್ ಡ್ಯಾಮ್ನಿಂದ ಈಗಾಗಲೇ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಆದರೂ ಕೂಡ ಮತ್ತೇನು ಏನು ಬೆಳಗಾವಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಹಿಡ್ಕಲ್ ಜಲಾಶಯದಿಂದ ಈಗ ಕೈಗಾರಿಕಾ ಪ್ರದೇಶ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಪೈಪ್ಲೈನ್ ಕಾಮಗಾರಿ ಕೂಡ ಈಗ ಆರಂಭಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಆ ಕಾಮಗಾರಿ ಕೂಡ ನಡೀತಾ ಇದೆ. ಕಾಮಗಾರಿ ಮಾಡಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ಈ ನಮ್ಮ ನೀರನ್ನ ಬೇರೆ ಜಿಲ್ಲೆಯವರು ಕೊಡೋದಿಲ್ಲ, ಕೈಗಾರಿಕಾ ಪ್ರದೇಶ ಕೊಡೋದಿಲ್ಲ. ಏನೇ ನೀರಿದ್ರು ಕೂಡ ಬೆಳಗಾವಿ ಜಿಲ್ಲೆಯ ಕುಡಿಯುವ ನೀರಿಗಾಗಿರ್ಬೋದು ಮತ್ತು ಇಲ್ಲಿಯ ಕೈಗಾರಿಕಾ ಪ್ರದೇಶಗಳಿಗೆ ಒದಗಿಸಬೇಕು ಅನ್ನೋಂಥ ಒಂದು ಹೋರಾಟದ ಅಷ್ಟೇ ಅಲ್ಲದೆ ಬೆಳಗಾವಿ ಅಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಕೂಡ ಒಂದು ರಾಜ್ಯ ಸರ್ಕಾರಕ್ಕೆ ಕ್ಯಾಮರಾಮನ್ ಕೊಟ್ಟಾರಸ್ತಿ TV5